ಎಲ್ಲರಿಗೂ ನಮಸ್ಕಾರ. ನಾ ಇವತ್ತು ಸಂಕ್ರಾಂತಿ ಹಬ್ಬದ ವಿಶೇಷ ಬೆಲ್ಲದ ಮಾದ್ಲಿ ಮಾಡ್ಬಿಟ್ಟು ತೋರ್ಸಾಕ್ತಾನೆ. ಈ ಮಾದ್ಲಿ ಭಾಳ ವಿಶೇಷವಾದದ್ದು, ಸಾಂಪ್ರದಾಯಿಕ ಅಡಿಗೆ ಆಗೈತಿ. ಆದ್ರೆ ಬೆಲ್ಲದ್ದು ಇರ್ತೈತಲ್ರಿ, ಅದನ್ನು ನಾನು ಹೆಂಗೆ ಮಾಡೋದು ಅಂತ ಹೇಳ್ಕೊಡಾಕ್ತಾನೆ ನಿಮ್ಗೆ. ಇದರಲ್ಲೇ ಬೆಲ್ಲ ಹಾಕಿ ಮಾಡೋದು ಮತ್ತು ಭಾಳ ಈ ಹಿಟ್ಟು ಬಿಸಾಕನ ಒಂದು ಭಾಳ ಸಮಸ್ಯೆ ಮಾಡ್ಕೊಂಡಿರ್ತಾರೋ. ಅದನ್ನು ನಾನು ಈಸಿಯಾಗಿ ಮನೆಯಲ್ಲೇ ಇರುವಂಥ ಒಂದು ಐಟಮ್ಸ್ನಿಂದ ಮಾಡಿ ತೋರಿಸ್ಬೇಕಂತೇಳಿ ಇದನ್ನು ನಿಮ್ಮ ಜೋಡಿ ಶೇರ್ ಮಾಡ್ಕೊಳಕ್ತಾನೆ ರೀ. ಇದು ಏನಂದ್ರೆ ಇದಕ್ಕೆ ಮನ್ಯಾಗನ ಹಿಟ್ಟಿರ್ತಾವಲ್ರಿ, ಗೋಧಿ ಹಿಟ್ಟದು ಅದರಲ್ಲೇ ಮಾಡೋದಿರ್ತೈತಿ. ಇದಕ್ಕಾಗಿ ವಿಶೇಷತೆಯನ್ನು ಹಿಟ್ಟು ನಾನು ಬಿಸಿಲ್ಲ. ಅದಕ್ಕೆ ಇದು ಭಾಳ ಈಸಿಯಾಗಿ ಒಂದು ಮಾಡಿ ತೋರ್ಸಾಕತ್ತಾನೆ ಬೆಲ್ಲದ ಮಾದ್ಲಿ. ಇದನ್ನು ಸ್ಕಿಪ್ ಮಾಡ್ಲಾರ್ದ ನೋಡಿದ್ರಂದ್ರೆ ನಿಮಗೂ ಇಷ್ಟು ಈಸಿಯಾಗಿ ಮಾದ್ಲಿ ಹೆಂಗೆ ಮಾಡ್ಬೇಕಂತ ಹೇಳಿ ಗೊತ್ತಾಗ್ತೈತೆ ರೀ. ಭಾಳ ಬೆಸ್ಟಾಗಿರ್ತೈತಿ, ಅಷ್ಟು ಮೃದು ಆಗಿರ್ತೈತಿ, ಅದು ತಿನ್ನೋಕ್ಕೂ ಅಷ್ಟು ಟೇಸ್ಟ್ ಆಗಿರ್ತೈತಿ. ಆರ್ಗ್ಯಾನಿಕ್ ಬೆಲ್ಲ ಹಾಕಿ ಇದನ್ನ ನಾನು ಮಾದ್ಲಿ ಮಾಡೀನಿ ರೀ. ಭಾಳ ಅಂದ್ರೆ ಭಾಳ ಬೆಸ್ಟ್ ಆಗಿರ್ತೈತಿ. ನೀವು ಇದನ್ನ ಮಾಡಿ ನೋಡಲೇಬೇಕು ರೀ, ಅಷ್ಟು ಚೆಂದಾಗಿರ್ತೈತಿ ಇದು. ಮತ್ತು ಮೆಥಡ್ ಭಾಳ ಈಸಿ ಐತೆ, ಅದಕ್ಕೆ ನಾನು ಹೇಳಾಕ್ತಾನೆ. ಇದಕ್ಕಾಗಿ ಒಂದು ಹಿಟ್ಟು ಬೀಸೋದು ಅದು ಇದು ಏನೇನು ಸಮಸ್ಯೆ ಮಾಡ್ತಾರೋ, ಅದಕ್ಕೆ ನಾನು ಇದನ್ನ ಭಾಳ ಸರಳವಾಗಿ ನಿಮಗೆ ಮಾಡಿ ತೋರ್ಸಾಕ್ತಾನೆ ರೀ. ಮಸ್ತಾಗಿರ್ತೈತಿ, ನೀವು ಮಾಡಿ ನೋಡ್ರಿ ಒಂದ್ಸಲ. ಅದಕ್ಕೆ ಆರ್ಗ್ಯಾನಿಕ್ ಬೆಲ್ಲ ತೊಗೊಂಡೆ ನಾನು. ಆರ್ಗ್ಯಾನಿಕ್ ಬೆಲ್ಲ ಹಾಕೋದ್ರಿಂದ ಅದು ಟೇಸ್ಟೂ ಬರ್ತೈತಿ. ಈಗ ಬೆಲ್ಲ ಸರಿ ಇರಂಗಿಲ್ಲ, ಅದಕ್ಕೆ ನಾನು ಇದನ್ನ ಹಾಕಾಕತ್ತಾನೆ. ಅದಕ್ಕೆ ಒಣ ಕೊಬ್ಬರಿ ಸ್ವಲ್ಪ ಹೆಚ್ಚಿಟ್ಕೊಂಡನಿ, ಗಸಗಸೆ ತೊಗೊಂಡನಿ, ಅವನ್ನೆಲ್ಲ ಹುರಿದು ಹಾಕಬೇಕಾಗ್ತತಿ. ಸ್ವಲ್ಪ ಬಿಳಿ ಎಳ್ಳು ತೊಗೊಂಡೈತಿ. ಅದಕ್ಕೆ ಮತ್ತು ಏಲಕ್ಕಿ ಪೌಡ್ರ್ ಮಾಡ್ಕೊಂಡು, ಏಲಕ್ಕಿ ಪುಡಿ ಮಾಡ್ಕೊಂಡು ತೊಗೊಳಕ್ತಾನೆ. ಏಲಕ್ಕಿ ತೊಗೊಂಡು ಅದನ್ನ ಏಲಕ್ಕಿ ಪೌಡ್ರ್ ತೊಗೊಂಡಿಂದ ಮತ್ತು ಈಗ ನಾನು ಅದಕ್ಕೆ ಎಷ್ಟು ಹಿಟ್ಟು ಹಾಕ್ಬೇಕನ್ನೋದು ತೋರಿಸ್ತೀನಿ. ಇದು ಗೋಧಿ ಹಿಟ್ಟು, ಜವೆ ಗೋಧಿ ಹಿಟ್ಟನ್ನು ಬಿಸಿಸಿದ್ದೆ ನಾನು. ಜವೆ ಗೋಧಿ ಹಿಟ್ಟಿಂದನೂ ಮಾಡಿದ್ರು ಬರ್ತೈತಿ. ಈಗ ಸಿಂಪಲ್ ಆಗಿರೋ ನೀವು ಗೋಧಿ ಹಿಟ್ಟು ನಿಮ್ಮ ಮನ್ಯಾಗ ಯಾವ್ದು ಇರ್ತೈತೆ ಆ ಗೋಧಿ ಹಿಟ್ಟು ತೊಗೊಂಡು ಮಾಡೋಕ್ಕೂ ಬರ್ತೈತೆ. ಈಗ ನೋಡ್ರಿ, ನಾವು ಸಿಂಪಲ್ ಆಗಿ ಇರೋಕ್ಕಿಂತ ನಾನು ಜವೆ ಗೋಧಿ ಹಿಟ್ಟನ್ನು ಬೀಸಿಸಿದ್ದೆ, ಅದನ್ನೇ ತೊಗೊಂಡು ಮಾಡಾಕತ್ತಾನೆ. ಅದನ್ನೀಗ ನಿಮ್ಗೆ ಎಷ್ಟು ಬೇಕು ಮನ್ಯಾಗ ಮಾದ್ಲಿ ಅದನ್ನು ನೋಡಿ ಹಾಕೋರಿ. ನಾ ಈಗ 4 ಸ್ಪೂನ್ ಹಾಕೊಂಡನಿ. ಇದಕ್ಕೊಂದು ಸಣ್ಣ ಸಣ್ಣ ಒಂದು 10 ಚಪಾತಿ ಆಗ್ತಾವೆ. ಇದಕ್ಕೆ ಇದು ಕಡ್ಲಿ ಹಿಟ್ಟನ್ನು ಒಂದು ಸ್ವಲ್ಪ ಅದಕ್ಕೆ ಹಾಕೊಳಕ್ತಾನೆ. ಅದು ಒಂದೂವರೆ ನಾ ಕಡ್ಲಿ ಹಿಟ್ಟನ್ನು ಹಾಕೊಳಕತ್ತಾನೆ. ನೀವು ಬೇಕಾದ್ರೆ ಒಂದನ್ನು ಹಾಕೋಬೋದು. ಇದು ನೋಡ್ರಿ, ಇಷ್ಟು ಕಡ್ಲಿ ಹಿಟ್ಟನ್ನು ಹಾಕೊಳಕತ್ತಾನೆ. ಮಾದ್ಲಿಗೆ ನಾವು 4 ಚಮಚೆ ಗೋಧಿ ಹಿಟ್ಟು ತೊಗೊಂಡ್ರೆ ಒಂದೂವರೆ ಚಮಚೆ ಕಡ್ಲಿ ಹಿಟ್ಟು ತೊಗೋಬೇಕು. ಅದಕ್ಕೆ ಉಪ್ಪು ಹಾಕೊಳಕತ್ತಾನೆ. ಉಪ್ಪನ್ನು ಹಾಕೊಂಡು, ನಿಮಗೆ ಒಂದು ಸ್ವಲ್ಪ ಗೋಧಿ ಹಿಟ್ಟಿಗೆ ಉಪ್ಪು ಬೇಕಲ್ರಿ, ಚಪಾತಿಗೆ ಅದು ಹೆಂಗೆ ಹಾಕೋತೀರ ಹಂಗೆ ಉಪ್ಪು ಹಾಕೋಬೇಕು. ಆಮೇಲೆ ಇದ್ರ ಸ್ವಲ್ಪ ಎಣ್ಣೆ ಇರ್ತೈತಿಲ್ಲ, ಹಸಿ ಎಣ್ಣೆನ ತೊಗೊಂಡು ಹಾಕೋಬೋದು. ಕಾಯಿಸಿನೂ ಹಾಕೋಬೋದು, ಹಸಿ ಎಣ್ಣೆನೂ ಹಾಕೋಬೋದು. ಹಾಗೇನ ನಾ ಈಗ ಹಂಗೆ ಎಣ್ಣೆ ಹಾಕೊಳಕತ್ತಾನೆ. ಅದಕ್ಕೆ ಹಿಟ್ಟು ನಾದಕತ್ತ ಹೇಳಿ ಕಡ್ಲಿ ಹಿಟ್ಟು ಉಪ್ಪಿಗೆ ಅದಕ್ಕೆ ನೀವು ನೀರು ಸ್ವಲ್ಪ ಹಾಕಿ ಒಂದು ಹದ ಬರುತ್ತಾನೆ ಚಪಾತಿ ಹದಕ್ಕೆ ನಾದ್ಕೋಬೇಕದನ್ನ. ಇದು ಗೋಧಿ ಹಿಟ್ಟು ನೋಡ್ರಿ. ಎಣ್ಣೆ ಹಾಕಿದ್ರಿಂತ ಅದೇನಾಗುತ್ತಂದ್ರೆ ಇದಕ್ಕೆ ಮ್ಯಾಲ ಎಣ್ಣೆ ಹಚ್ಚಬಾರ್ದು ಚಪಾತಿಗೆ. ಇದು ಮಾದ್ಲಿ ಚಪಾತಿ ಅಂದ್ರೆ ಹಂಗೆ ಮಾಡ್ಬೇಕಾಗ್ತದೆ. ಹಿಟ್ಟು ಹಚ್ಚಿ ಅದಕ್ಕೆ ಇದ್ರೊಳಗನ ಎಣ್ಣೆ ಹಾಕೊಂಡ್ಬಿಡ್ಬೇಕು. ಸ್ವಲ್ಪ ಒಂದಿಷ್ಟು ಎಣ್ಣೆ ಹಾಕೊಂಡು ಅದನ್ನ ಹಿಟ್ಟನ್ನು ಎಲ್ಲ ಮಿಕ್ಸ್ ಮಾಡಿ ನೀರು ಸ್ವಲ್ಪ ಹಾಕಿ ಹಿಂಗೆ ನಾದ್ಕೋಬೇಕದನ್ನ. ಭಾಳ ಅಂದ್ರೆ ಟೇಸ್ಟಿಯಾಗಿರ್ತೈತಿ ಮತ್ತು ಈಸಿಯಾಗಿ ಸಿಂಪಲ್ಲಾಗಿ ನಮಗೆ ಯಾವಾಗ ನೆನಪಾಗ್ತೈತೆ ಅವಾಗ ಮಾಡ್ಕೊಳಕ್ಕೆ ಬರ್ತೈತಿ. ಅಷ್ಟು ಈಜಿ ಐತಿ ಇದು, ಯಾವ ಕಾಂಪ್ಲಿಕೇಟೆಡು ಇಲ್ಲ. ಮಾದ್ಲಿ ಅಂದ್ರೆ ಸ್ವಲ್ಪ ಬೆಲ್ಲನೂ ಹಾಕ್ಬೋದು, ಸಕ್ರೆನೂ ಹಾಕ್ಬೋದು. ನಾ ಇಲ್ಲಿ ಬೆಲ್ಲದನ್ನು ತೋರ್ಸಾಕ್ತಾನೆ ನೋಡಿ. ಈಗ ಮೆತ್ತಗೆ ಹಿಂಗಾಗಿರ್ತೈತೆ ನೋಡೋದು ಹಿಟ್ಟು. ಇದಕ್ಕೇನು ರೆಸ್ಟ್ ಮಾಡಬೇಕಾಗಿಲ್ಲ, ಏನಿಲ್ಲ. ಹಿಟ್ಟು ಹಂಗೆ ತೊಗೊಂಡು ನಾದಿದ ತಕ್ಷಣ ಅದನ್ನು ಉಳ್ಳಿ ಮಾಡ್ಕೋಬೇಕು. ಹಿಂಗೆ ದಪ್ಪ ಹಂಗೆ ಚಪಾತಿ ಮಾಡ್ಕೋದಿರ್ತೈತಿ. ಅದು ಉದುರಾಗ ಬರ್ಲಿ ಅಂತ ಹೇಳಿನ ಹಿಂಗೆ ದಪ್ಪ ಹಂಗೆ ಮಾಡ್ತಿರ್ತಾರೋ. ಎಣ್ಣೆನೂ ಮ್ಯಾಲೆ ಹಚ್ಚಂಗಿಲ್ಲ, ಅದಕ್ಕೆ ಒಳಗೆ ಎಣ್ಣೆ ಹಾಕಿ ಮಾಡಿಬಿಡ್ತಾರೆ. ಈ ಥರ ನೋಡ್ರಿ ಉಂಡೆಗಳನ್ನಾಗಿ ಮಾಡಿಟ್ಕೊಂಡು ಇವನ್ನ ನಾನು ಚಪಾತಿ ಲಟ್ಟಿಸ್ತೀನಿ ಈಗ ನೋಡ್ರಿ. ಇದು ಈಸಿಯಾಗಿನೂ ಆಕತಿ, ನಿಮಗೆ ಟೇಸ್ಟಿಯಾಗಿ. ಮತ್ತು ಯಾರು ಬಂದ್ರಂದ್ರೆ ಇದೊಂದು ಊಟಕ್ಕೆ ಅಂಥೇಳಿ ಅದೊಂದು ಇದು ಸ್ವೀಟ್ ಆಗ್ತತಿ. ಅದಕ್ಕೆ ನೀವು ಮಾಡಿ ನೋಡ್ರಿ. ಈಗ ಉಂಡೆಗಳನ್ನಾಗಿ ಹಿಂಗೆ ಮಾಡಿಟ್ಕೊಂಡು ಇವನ್ನ ಚಪಾತಿ ಲಟ್ಟಿಸ್ಕೊತೀನಿ ನಾನು. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗ್ರಿ, ನಿಮ್ಮ ಪ್ರೋತ್ಸಾಹ ನಮಗೆ ಬೇಕು ನೋಡಿ. ಇದೆಲ್ಲ ಮಾಡಿ ಹಿಂಗೆ ಉಂಡೆಗಳನ್ನಾಗಿ, ಮತ್ತು ಇದು ಅಗದಿ ಟೇಸ್ಟೂ ಆಗ್ತೈತಿ ಬೆಲ್ಲ ಹಾಕೋದ್ರಿಂತ. ಈಗ ನೋಡ್ರಿ, ಇದಕ್ಕೆ ಗೋಧಿ ಹಿಟ್ಟನ್ನು ಹಚ್ಚಿ ಹಿಂಗೆ ದಪ್ಪಂಗೆ ಚಪಾತಿ ಮಾಡೋದ್ರಿಂತ ಅದು ಸ್ವಲ್ಪ ಅಂಟ್ಕೊಳಕತ್ತಂದ್ರೆ ಮತ್ತೊಂಚೂರು ಹಿಟ್ಟು ಹಚ್ಚಿ ದಪ್ಪಂಗೆ ಚಪಾತಿ ಮಾಡ್ಬೇಕಾಗ್ತತಿ. ಇದಕ್ಕೇನು ಆಯಿಲ್ ಹಾಕಂಗಿಲ್ಲ ರೀ ಚಪಾತಿಗೆ. ಮ್ಯಾಲೇನು ಹಿಂಗೆ ಹಿಟ್ಟು ಹಚ್ಚೇ ಮಾಡ್ಬೇಕು. ಇದನ್ನು ಸಣ್ಣನಾಗಲಿ ದಪ್ಪಂಗೆ ಇರ್ಬೇಕದು ಚಪಾತಿ.
ಈಗ ನೋಡ್ರಿ ನಾ ತೋರಿಸ್ತಾನೆ ಇದನ್ನು ಇಷ್ಟ ದಪ್ಪಂಗೆ ಆಗಿದ್ದನ್ನು ಚಪಾತಿ ತೊಗೊಂಡು ನಾನು ಹಾಕ್ತೀನಿ. ಇದು ಚೆನ್ನಾಗಿ ಸುಡ್ಬೇಕು, ಅದು ಒಂದು ಮೇನ್ ಇರ್ತೈತಿ. ಯಾಕಂದ್ರೆ ಅದನ್ನ ಮಿಕ್ಸಿ ಒಳಗೆ ಹಾಕ್ಬೇಕಾಗ್ತತ್ಲ. ನೋಡಿರಿ ಇದನ್ನು ದಪ್ಪಾಗೆ ಮಾಡ್ಬೇಕಾಗತ್ತೆ. ಇನ್ನೊಂದು ಸ್ವಲ್ಪ ಹಿಟ್ಟು ಹಚ್ಚಿ ಹಿಂಗೆ ಎಲ್ಲ ಇದನ್ನು ಮಾಡ್ಕೋಬೇಕ್ರಿ. ತೀರಾ ತೆಳ್ಳಗೆ ಅನ್ಬೇಕಾಗಿಲ್ಲ. ನೋಡಿರಿ ಇದನ್ನು ಹೆಂಗೆ ಸುಡ್ಬೇಕು ಅನ್ನೋದು ನಾ ಹೇಳ್ಬೇಕು. ಯಾಕಂದ್ರೆ ಸಣ್ಣಗೆ ಉರಿ ಇಟ್ಟು ಅದನ್ನ ಒಂದು ಹಿಂಗೆ ಮ್ಯಾಲೆ ಒಂದು ಕಟ್ಗೆ ತೊಗೊಂಡು ಇದನ್ನು ಮಾಡಾಕ್ತೇನೆ ನಾನು. ಹಿಂಗೆ ಮಾಡ್ಬೇಕು ನೋಡ್ರಿ. ಇದು ಇಷ್ಟು ದಪ್ಪ ಇರ್ಬೇಕು, ಇಷ್ಟು ಸಣ್ಣಗೆ ಉರಿ ಇಡ್ಬೇಕು. ಉರಿ ಇಟ್ಟು ಹಗುರ ಅನ್ನೋದು ಕಿತ್ಕೊಂಡು ಇದು ಮ್ಯಾಲೆ ಏನು ಮಾಡ್ಬೇಕಂದ್ರೆ ಈ ಥರ ಕಟ್ಗೆ ತೊಗೊಂಡು ಅದಕ್ಕೆ ಹಿಂಗೆ ಮಾಡಿದ್ರೆ ಅದು ಚೆನ್ನಾಗಿ ಸುಡ್ತೈತಿ. ಎರಡೂ ಕಡೆನೂ ಚೆನ್ನಾಗಿ ಸುಡ್ಬೇಕದು. ಇದು ಮೇನ್ ಇರ್ತೈತೆ ರೀ ಇದ್ರೊಳಗೆ. ಯಾಕಂದ್ರೆ ದಪ್ಪ ಇರೋದ್ರಿಂದ ಅವು ಬೇಗ ಸುಡಂಗಿಲ್ಲ. ಒಂಚೂರು ಸಣ್ಣಗೆ ಮೀಡಿಯಮಾಗಿ ಉರಿ ಇಟ್ಟು ಸುಡೋದು ಇದೇ ಒಂದು ಮೇನ್ ಇರ್ತೈತೆ ನೋಡ್ರಿ. ಹೀಗೆಲ್ಲ ಮಾಡ್ಕೊಂಡು ಅದನ್ನ ಚೆನ್ನಾಗಿ ಸುಡ್ಬೇಕದನ್ನ. ಈಗ ನೋಡ್ರಿ ಅದು ಸುಟ್ಟೈತಿ. ಇದು ಇಷ್ಟು ದಪ್ಪ ಇರೋದ್ರಿಂದ ಏನಾಗುತ್ತಂದ್ರೆ ಮಾದಲಿ ಈಜಿಯಾಗಿ ಬರ್ತತೆ. ಮಾದಲಿ ಯಾವಾಗಲೂ ಇಷ್ಟು ದಪ್ಪಾಗಿ ಮಾಡೋದ್ರಿಂತ್ರನ ಈಜಿಯಾಗಿ ಬರ್ತದೆ. ಅದು ಪಳ್ಳಾಗಿಬಿಟ್ಟಿರ್ತೈತೆ ಅಲ್ರಿ, ಒಳಗೆ ಎಣ್ಣೆನೂ ಇರೋದ್ರಿಂದ ಅದು ಹಿಟ್ಟು ಪಳ್ಳಾಗಿರ್ತೈತಿ. ಭಾಳ ಅಂದ್ರೆ ಭಾಳ ಬೇಗ ಆಗ್ತತಿ. ಇದು ಮಾಡಿ ನೋಡ್ರಿ ನೀವು. ನೋಡಿ ಈ ಥರ ಸುಡ್ಬೇಕು ನೋಡ್ರಿ. ಅದನ್ನ ಈ ಥರ ಅದನ್ನು ಚೆನ್ನಾಗಿ ಸುಟ್ರೆ ಭಾಳ ಚಂದ ಬರ್ತೈತೆ. ದಪ್ಪಂಗೆ ಮಾಡ್ಬೇಕ್ರಿ. ಈಗ ನಾನೆಲ್ಲ ಚಪಾತಿಗಳನ್ನು ಹಿಂಗೆ ಮಾಡಿ ನಿಮಗೆ ತೋರ್ಸಾಕತ್ತೀನಿ. ಚಂದಂಗೆ ಸುಟ್ಟು ಅದನ್ನೆಲ್ಲ ಚಪಾತಿ ಎಲ್ಲ ಹಿಂಗೆ ಮಾಡಿಕೊಂಡು ಸ್ವಲ್ಪ ಆರಿದ ತಕ್ಷಣ ಅದನ್ನ ಕೈಯಿಂದ ಮುರಿಬೇಕಾಗ್ತತಿ ನೋಡ್ರಿ. ಈಗೆಲ್ಲ ಚಪಾತಿ ನೋಡ್ರಿ ಇಷ್ಟೆಲ್ಲ ಚಪಾತಿ ಹಿಂಗೆ ಮಾಡ್ಕೋಬೇಕು, ಹಿಂಗೆ ಸುಡ್ಬೇಕಾದ್ರು. ಎಷ್ಟು ದಪ್ಪಾಗ್ಯಾವ ನೋಡ್ರಿ. ದಪ್ಪ ಆದ್ರೂ ಸುಟ್ಟಿದ್ದು ಪೂರ್ತಿ ಸುಟ್ಟಿದ್ರಿಂತ ನೋಡ್ರಿ ಇದು ಈ ಟೈಪ್ ಎಲ್ಲ ಅವನ್ನ ಸಣ್ಣ ಮಾಡ್ಕೋಬೇಕು ಕೈಯಿಂದ. ಉದುರು ಆಗೇ ಬಿಡ್ತದ ಅದು. ಆಯಿಲ್ ಅದು ಹಾಕಿದ್ರಿಂತ ಚಪಾತಿಗೆ ಹಿಟ್ಟು ಹಚ್ಚಿ ಮಾಡಿದ್ರಿಂತ ಉದುರು ಆಗಿಬಿಡ್ತತೆ. ಯಾಕಂದ್ರೆ ಆಯಿಲ್ ಹಾಕಿದ್ರೆ ಈ ಥರ ಬರೋದಿಲ್ಲ ರೀ. ಹಿಟ್ಟು ಹಚ್ಚಿ ಮಾಡಿದ್ರಿಂತ ಈ ಥರ ಬರ್ತದೆ. ಈಗ ನೋಡ್ರಿ ಇದು ಮಿಕ್ಸಿಗೆ ಹಾಕೋದ್ರಿಂತ ಈ ಥರ ಸಣ್ಣ ಆಗುತ್ತೆ ನೋಡ್ರಿ. ಸಣ್ಣ ಆಗಿಂದ ಒಂದು ಸಲ ಸಣ್ಣ ಮಾಡಿಂದ ಅದಕ್ಕೆ ಮತ್ತೆ ಬೆಲ್ಲ ಹಾಕಿ ಮತ್ತೊಂದು ಸಲ ಸಣ್ಣ ಮಾಡ್ಬೇಕು. ಆಮೇಲೆ ಈಗ ಒಂಚೂರು ತುಪ್ಪ ಹಾಕಿ ಈಗೊಂದು ಸ್ವಲ್ಪ ಬೆಲ್ಲ ಹಾಕಿದ್ದಕ್ಕೆ ತುಪ್ಪ ಹಾಕ್ಬೇಕು. ಈಗ ಒಂದು ಸ್ವಲ್ಪ ತುಪ್ಪ ಹಾಕಿ ಒಂದೇ ಸಲ ಗ್ರೈಂಡ್ ಮಾಡಿಬಿಟ್ರೆ ಮುಗೀತು. ಸ್ವಲ್ಪ ಲೈಟಾಗಿ ನೋಡಿ ಈಗ ಪೇಸ್ಟ್ ಆಗೈತಿ. ಇದು ಮಾದಲಿ ಆಗಿ ಬಂದೈತಿ. ಈಗ ಇದೇ ಥರನ ಎಲ್ಲ ಮಾಡ್ಬೇಕು. ಬೆಲ್ಲ ನಿಮ್ಗೆ ಎಷ್ಟು ಬೇಕು ಅಷ್ಟು ನಿಮ್ದು ಟೇಸ್ಟಿಗೆ, ನಿಮ್ಮ ಟೇಸ್ಟ್ ಅದು. ಬೇಕಾದರೆ ಜಾಸ್ತಿನೂ ಹಾಕೋಬೋದು, ಸ್ವಲ್ಪನೂ ಹಾಕೋಬೋದು. ಇಲ್ಲಿ ನಾವು ಮೀಡಿಯಮಾಗಿ ಹಾಕೇನಿ. ಒಂದು ಟ್ರಿಪ್ಪಿಗೆ ಮತ್ತೊಂದು ಸ್ವಲ್ಪ ಇದು ಪೌಡ್ರ್ ಹಾಕೋಬೇಕು. ಪೌಡ್ರ್ ಹಾಕ್ಕೊಂಡು ಇದನ್ನೆಲ್ಲ ಮೊದಲು ಪೌಡ್ರ್ ಇದನ್ನಷ್ಟೇ ಸಣ್ಣ ಮಾಡ್ಕೋಬೇಕ್ರಿ. ಇದೈತಲ್ಲ ಇದು ಮಾದಲಿದ ಚಪಾತಿ ಮಾತ್ರ ಸಣ್ಣ ಮಾಡ್ಬೇಕು ಫಸ್ಟಿಗೆ. ನೋಡಿ ಇದನ್ನ ಈಗ ಗ್ರೈಂಡ್ ಮಾಡ್ತೇನೆ ರೀ. ಇದಾಗಿಂದ ಇದಕ್ಕೆ ಬೆಲ್ಲ ಹಾಕ್ಬೇಕು. ಆಮೇಲೆ ಆರ್ಗ್ಯಾನಿಕ್ ಬೆಲ್ಲದ್ದು. ಹಾಂ, ಇದಕ್ಕೆ ಬೆಲ್ಲ ಹಾಕ್ಬೇಕು ನೋಡ್ರಿ. ಇದು ಸಣ್ಣ ಆಗೈತಿ. ಈಗ ಇದಕ್ಕೆ ನಾವು ಬೆಲ್ಲ ಹಾಕ್ಕೊಳಕ್ತಾನೆ. ಪ್ರತಿ ಟ್ರಿಪ್ಪಿಗೂ ಫಸ್ಟ್ ಅದನ್ನ ಚಪಾತಿ ಹಾಕಿ ಸಣ್ಣ ಮಾಡೋದು, ಆಮೇಲೆ ಬೆಲ್ಲ ಹಾಕೋದು. ಬೆಲ್ಲ ಹಾಕಿನ ಸಣ್ಣ ಮಾಡಿಂದ ಒಂಚೂರು ತುಪ್ಪ ಹಾಕಿ ಲೈಟಾಗಿ ಗ್ರೈಂಡ್ ಮಾಡ್ಬೇಕ್ರಿ. ಈಗಿದ್ದು ಬೆಲ್ಲ ಹಾಕೈತಿ. ಈಗ ತುಪ್ಪ ಹಾಕ್ಕೊಂಡು ಮತ್ತೊಂದು ಸಲ ಲೈಟಾಗಿ ಗ್ರೈಂಡ್ ಮಾಡಿದ್ರೆ ಮುಗ್ದ ಬಿಡ್ತದೆ ಮಾದಲಿ. ಈ ಫುಡ್ ಭಾಳ ಚಲೋ ರೀ. ಯಾಕಂದ್ರೆ ಗೋಧಿ ಹಿಟ್ಟಿಂದಿರೋದ್ರಿಂತ ಅದು ಹೊಟ್ಟಿಗೆ ಭಾಳ ಆರಾಮ್ ಅನ್ನಿಸ್ತತಿ. ತಿಂದ್ರೂ ಏನನ ಇದು ಬಾಧಕ್ಕಿರಂಗಿಲ್ಲ ನೋಡ್ರಿ. ಎಷ್ಟು ಬೇಗ ಆಗ್ತತಿ ಇದು. ಯಾಕಂದ್ರೆ ಇದಕ್ಕೆ ಹಾಲು ತುಪ್ಪ ಎಲ್ಲ ಹಾಕೊಂಡು ತಿಂತಾರಲ್ರಿ. ಒಳ್ಳೆ ಫುಡ್ ಇದು ನೋಡ್ರಿ. ಇದಕ್ಕೆ ಒಂಚೂರು ತುಪ್ಪ ಹಾಕೊಂಡು ನಾ ಏನು ಮಾಡಾಕ್ತಾನೆ ಅಂದ್ರೆ ರೀ, ಸ್ವಲ್ಪ ಬಿಳಿ ಎಳ್ಳು ಅದಾವಲ್ರಿ, ಬಿಳಿ ಎಳ್ಳು ತೊಗೊಂಡಿದ್ದನ್ನು ಆ ತುಪ್ಪದಾಗ ಹಾಕಿ ಈ ಥರ ಹುರ್ಕೊಳಕತ್ತಾನೆ ಹಿಂಗೆ ತುಪ್ಪದಲ್ಲೇ. ಆಮೇಲೆ ಗಸಗಸಿನೂ ಸ್ವಲ್ಪ ತೊಗೊಂಡನೆ ತುಪ್ಪ ಹಾಕಿ ಹಿಂಗೆ ಹುರ್ಕೋಬೇಕ್ರಿ. ಅದನ್ನ ಗಸಗಸಿನೂ ತೊಗೊಂಡು ಅದನ್ನು ಹಾಕೋಬೇಕು. ಇದ್ರ ಜೊತೆನ ಅದನ್ನೂ ತೊಗೊಂಡು
ನೋಡಿರಿ ಇದು ಸ್ವಲ್ಪ ಬೆಚ್ಚಗೆ ಮಾಡೋದೈತಲ್ಲ ಹಂಗೆ ಮಾಡೋದೈತೆ ತುಪ್ಪದಾಗ. ಬಾಳೆಹಣ್ಣು ಹುರಿಯೋಂಗಿಲ್ಲ. ನೋಡಿರಿ ಇದೆಲ್ಲ ಹುರಿದಾವ, ಈಗ ಚಟ್ಪಟ ಅಂದ್ಬಿಟ್ಟು ಅವು. ಅದಕ್ಕೆ ಒಂಚೂರು ಕೊಬ್ಬರಿ ಹಾಕಿ ಬಂದ್ ಮಾಡ್ಬೇಕು. ಸ್ವಲ್ಪ ಕೊಬ್ಬರಿ ಏನು ಬಾಳೆಹಣ್ಣು ಹುರಿಯೋಂಗಿಲ್ಲ, ಅದ್ರ ಜೊತೆನೂ ಸ್ವಲ್ಪ ಮಿಕ್ಸ್ ಮಾಡಿ ಅದು ಸ್ಟವ್ ಆಫ್ ಮಾಡಿರಿ. ಈಗ ಮುಗೀತಿದ್ದು ಎಲ್ಲ ಹುರಿದು, ತುಪ್ಪದಲ್ಲೇ ಹುರಿದಿದ್ದು. ಇದನ್ನು ಅದು ಮಾದ್ಲಿಗೆ ಮ್ಯಾಲೆ ಹಾಕ್ಬೇಕಾಗ್ತತೆ. ಹಿಂಗಾಗೈತೆ ನೋಡಿ. ಇದಕ್ಕೆಲ್ಲ ಮಾದ್ಲಿ ಇದಕ್ಕೆ ಹಾಕ್ಕೊಂಡು ಅದನ್ನೆಲ್ಲ ಹಾಕಿಬಿಟ್ರೆ ಒಂದು ಒಳ್ಳೆ ಇದು ಸ್ವೀಟ್. ಇದು ಏಲಕ್ಕಿ ಪುಡಿ ಒಂಚೂರು ಹಾಕ್ಕೊಳಕ್ತದೆ. ಏಲಕ್ಕಿ ಪುಡಿ ಒಂಚೂರು ಹಾಕ್ಕೊಂಡು ಅದೇನು ಇದನ್ನು ಮಾಡಿರ್ತೀವಲ್ರಿ ತುಪ್ಪದಾಗೆಲ್ಲ, ಅದೆಲ್ಲ ಮ್ಯಾಲೆ ಹಾಕೋಬೇಕು. ಅದನ್ನ ಎಳ್ಳು ಮತ್ತು ಗಸಗಸೆ, ಕೊಬ್ಬರಿ, ಒಣ ಕೊಬ್ಬರಿ ಎಲ್ಲ ಹಾಕ್ಕೊಳಕ್ತದೆ. ನೋಡಿರಿ ಹಿಂಗೆಲ್ಲ ಹಾಕ್ಕೊಂಡ್ರೆ, ತುಪ್ಪ ಹಾಕ್ಕೊಂಡು ಹಾಲು ಹಾಕ್ಕೊಂಡು ತಿಂದುಬಿಟ್ರೆ ಅದೇನು ಭಾಳ ಬೆಸ್ಟ್ ಸ್ವೀಟ್ ರೀ ಇದು. ಅವಾಗೆಲ್ಲ ಫಸ್ಟ್ ಭಾಳ ಪ್ರೀತಿಯಿಂದ ಇದನ್ನೆಲ್ಲ ಊಟ ಮಾಡ್ತಿದ್ರು, ಜವಾರಿ ಗೋಧಿ ಅಂತೇಳಿ. ಈಗ ಅದಕ್ಕೆ ನಾ ಜವೆ ಗೋಧಿ ಹಿಟ್ಟು ಅಂತ ಮಾಡೀನಿ. ನೀವು ಮನೆಯಲ್ಲಿ ಗೋಧಿ ಹಿಟ್ಟಿದ್ರೂ ಅದ್ರಲ್ಲೇನೂ ಮಾಡ್ಬೋದು, ಬೆಸ್ಟಾಗಿರ್ತೈತೆ ರೀ ಇದು. ಇದೆಲ್ಲ ಹಾಕ್ಕೊಂಡು ಇದಕ್ಕೆ ಒಂಚೂರು ತುಪ್ಪ ಹಾಲು ಹಾಕ್ಕೊಂಡು ತಿಂತಾರೆ. ತುಪ್ಪ ಹಾಕ್ಕೊಂಡು ಒಂದು ಸ್ವಲ್ಪ ಹಾಲು ಹಾಕ್ಕೋಬೇಕಷ್ಟೆ. ಹಾಲು ಹಾಕ್ಕೊಂಡು ತುಪ್ಪ ಹಾಕ್ಕೊಂಡು ತಿಂದ್ರೆ, ಈಗೆಲ್ಲ ಅದು ಇದು ಸ್ವೀಟ್ ಮಾಡ್ತಾರಲ್ರಿ ಮದ್ವೆಗೊಳಗೆ, ಇದಕ್ಕಿಂತ ಇದೆಲ್ಲ ಫಸ್ಟ್ ಅವಾಗ ಮೊದಲೆಲ್ಲ ನಾವು ಮಾಡ್ತಿದ್ದಂಥ ಸ್ವೀಟ್ ಇದು, ಸಾಂಪ್ರದಾಯಿಕ ಸ್ವೀಟ್ ಇದು. ಇದು ಬೆಸ್ಟಾಗಿರ್ತದೆ ನೋಡಿರಿ. ನೀವು ಮಾಡಿ ನೋಡಿರಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗ್ರಿ ಮರೆಯಲಾರ್ದ.